ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿಷಾ ಊರಿಗೆ ಹೋದ್ಮೇಲೆ ನಮ್ಮ ಮನೆ ಎಲ್ಲ ಹೇಗಿದೆ ನೋಡ್ರಿ. ನಮ್ಮ ಪ್ರಿಷಾ ಎಲ್ಲ ಮನೆ ಎಲ್ಲ ಹೆಂಗೆ ಹರಿ ಹೋಗ್ಯಾಳ ನೋಡ್ರಿ. ಆಟಿಕೆ ಸಾಮಾನೆಲ್ಲ ಎಲ್ಲ ಹೆಂಗೆ ಅಲ್ಲಲ್ಲಿ ಬಿದ್ದಾವು. ಈಗ ಒಂದು ಸ್ವಚ್ಛ ಮಾಡಾಕತ್ತೀನಿ ರೀ. ಇದು ಒಂದು ಮಾಡ್ಬೇಕು ನೋಡ್ರಿ ಸ್ವಚ್ಛ. ಎಲ್ಲ ಹೆಂಗೆ ಹೊಡೆದು ಹೋಗ್ಯಾಳ ಎಲ್ಲ ಮನೆ ಹಸಿ ಮಾಡಿ ಹೋಗ್ಯಾಳ. ಇದು ಹೊರಗಿಂದ ಹಾಲ್ ಒಂದು ಕ್ಲೀನ್ ಮಾಡಿ ಇಟ್ಟೇನಿ ರೀ. ಎಲ್ಲ ಆಕೆ ಆಟ ಆಡೋ ಸಾಮಾನೆಲ್ಲ ತೆಗೆದು ಆ ಕಡೆ ರೂಮ್ನಾಗ ಒಗೆದು ಬಂದೇನಿ ರೀ. ಇದು ಒಂದು ರೂಮ್ ಕ್ಲೀನ್ ಐತ್ರಿ. ಎಲ್ಲ ಕಡೆ ಬನ ಅನ್ನಕತ್ತೈತೆ ರೀ. ಯಾಕಂದರೆ ಎಲ್ಲ ಕಡೆ ಪ್ರಿಶಾನ ಇರ್ತಿದ್ಲು ರೀ. ಎಲ್ಲ ಆಟಿಕೆ ಸಾಮಾನು ತೊಗೊಂಡು ಆಟ ಆಡ್ತಿದ್ಲು. ಇದು ಮಾರ್ನಿಂಗ್ ಟೈಮ್ ನೋಡ್ರಿ. ಮಾರ್ನಿಂಗ್ ಟಿಫನ್ಕಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ನಿ ರೀ. ಉಪ್ಪಿಟ್ಟು ಅದು ಮಾಡ್ಕೊಂಬಂದಾಗ ಪ್ರಿಶಾಂದ ನೆನಪು ಬರ್ತಾಯಿತ್ತು ರೀ. ಯಾಕಂದ್ರೆ ನಾನು ಅಡುಗೆ ಮನೆಯಾಗ ಏನೋ ಕೆಲಸ ಮಾಡಕತ್ಲಿ, ಅಲ್ಲೇ ಅಡುಗೆ ಮನ್ಯಾಗ ಬಂದು ಕುತ್ಕೊಂಡು ಆಟ ಆಡ್ತಿತ್ತು ರೀ. ನನ್ನ ಮುಂದೆ ಮಾತಾಡ್ಕೋತ ಅಮ್ಮ ಅಮ್ಮ ಅನ್ಕೊತ ಎಲ್ಲ ಹಾಕಿದ ನೆನಪು ಬರತ್ತಿತ್ತು ರೀ. ಏನು ಮಾಡೋದು, ಅವರು ಒಂದು ದಿವಸ ಅವ್ರು ಊರಿಗೆ ಹೋಗಬೇಕಲ್ರಿ. ಎಷ್ಟು ದಿವ್ಸ ಇದ್ದರೂ ಮತ್ತು ಅವ್ರ ಮನೆ ಅವ್ರಿಗೆ ಸ್ವಂತ ಆಗ್ತಿದ್ರಿ. ಇದು ನಮ್ಮ ಮನೆ ಸ್ವಂತ ಆಗಕ್ಕಂಗಿಲ್ಲ ರೀ ಅವ್ರಿಗೆ. ಅವರು ಒಂಥರ ಗೆಸ್ಟ್ ಥರನಲ್ರಿ. ಮೊಮ್ಮಕ್ಕಳಾದ್ರೂ ಗೆಸ್ಟ್ ಥರನ ಬರೋದು ಹೋಗೋದೆಲ್ಲ ಇರ್ತೈತೆ. ಅದಕ್ಕೆ ಮತ್ತು ಅಕ್ಕಿ ಇಬ್ಬರು ಕೂಡ ನಾಷ್ಟ ಮಾಡ್ಕೊತಿದ್ದೆ ರೀ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅಕ್ಕಿಗೆ ಏನು ಮಾಡಬೇಕು, ನಾಷ್ಟ ಏನಿಲ್ಲ ಅಂತ ವಿಚಾರ ಮಾಡ್ತಿದ್ದೆ ರೀ. ಮತ್ತು ಅದಕ್ಕೆ ನನಗೆ ಆಕಿಗೆ ಇಬ್ರಿಗೂ ಸೇರಿ ನಾಷ್ಟ ರೆಡಿ ಮಾಡ್ಕೊತಿದ್ದೆ. ಆಕಿಗೆ ಇವತ್ತು ಉಪ್ಪಿಟ್ಟು ಮಾಡಬೇಕು, ಏನು ಚುಮ್ಮರಿ ಮಾಡಲು, ದೋಸೆ ಏನು ಅವಲಕ್ಕಿ ಮಾಡಲು ಅಂತ ಆಕಿನ ಕೇಳ್ತಿದ್ದೆ ರೀ. ಅಮ್ಮ ಉಪ್ಪಿಟ್ಟು ಬೇಡ, ನಂಗೆ ಪೋವೆ ಬೇಕು, ಚುಮ್ಮರಿ ಬೇಕು ಅಂತ ಹೇಳ್ತಿದ್ರಿ. ಪಾಪ ಎಷ್ಟು ಚಂದ. ಆಕೆಗೆ ಏನು ಬೇಕು ಅದನ್ನು ಮಾಡಿಕೊಡ್ತಾ ಇದ್ನಿ ರೀ. ಮನೇಲಿ ಯಾರೇ ಇದ್ರೂ ಒಂದು ಮಕ್ಕಳಿದ್ರಂತೂ ಒಂದು 10 ಮಂದಿ ಇದ್ದಂಗೆ ನೋಡಿರಿ. ಎಷ್ಟೋ ಟೈಮ್ ಪಾಸ್ ಆಗ್ತೈತೆ ರೀ. ಮೆಂಟಲಿನೂ ಫ್ರೆಶ್ ಇರ್ತೈತೆ ರೀ. ಆದರೆ ಏನು ಮಾಡೋದು, ನಾನು ಒಬ್ಬಕ್ಕೆ ಆಗಿಬಿಟ್ಟೀನಿ ರೀ. ಇರಲಿ, ಮತ್ತು ಯಾವಾಗ ಬರ್ತಾಳೆ ಬಂದಮೇಲೆ ಮತ್ತು ಅಮ್ಮನ ಜೋಡಿ ಮತ್ತು ಬಿಜಿ ಆಗ್ತಾಳೆ ರೀ. ಭಾಳ ಗದ್ದಲ ಹಾಕ್ತಾಳೆ ರೀ. ಒಂದು ಜಾಗದಾಗ ಕೂತ್ಕೊಂಡಲ್ಲಿ ಕೂತ್ಕೊಳ್ಳೋಂಗಿಲ್ಲ. ಮತ್ತು ಹಾಗೆ ಎಲ್ಲ ಕಡೆ ಓಡಾಡೋದು, ಎಲ್ಲ ರೂಮಿಗೆ ಓಡಾಡೋದು, ಎಲ್ಲ ಆಟ ಆಡೋದು ಎಲ್ಲ ಮಾಡ್ತಿದ್ಲು ರೀ. ಮತ್ತು ನಾನು ಈಗ ಮಾರ್ನಿಂಗ್ ಎದ್ದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ನೋಡಿರಿ. ಬೆಳಗ್ಗೆ ಟಿಫಿನಕ್ಕೆ ನನಗೂ ಉಪ್ಪಿಟ್ಟು ಮಾಡ್ಕೊಂಡು ಅನ್ನಿಸ್ತ್ರಿ. ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ. ಮತ್ತು ಹಾಗೆ ಎಲ್ಲಾದರೂ ಸಾಯಂಕಾಲ ಹೊರಗಡೆ ಹೋದ್ರಾಯ್ತು ಅಂತ ಹಂಗೆ ಪ್ಲ್ಯಾನ್ ಮಾಡತ್ತೀನಿ ರೀ. ಯಾಕಂದ್ರೆ ಒಬ್ಬಳೇ ಮನ್ಯಾಗ ಕೂತ್ಕೊಂಡ್ರೆ ತಲೆ ಒಂಥರ ಜಿಡ್ಡು ಹಿಡ್ದಂಗೆ ಆಗ್ತೈತೆ ರೀ. ಮಾತಾಡೋರು ಯಾರು ಇರೋಂಗಿಲ್ಲ. ಆಮೇಲೆ ಕೆಲಸ ರೀ ಅನ್ನಕ್ಕೆ ಎಷ್ಟು ಇರ್ತೈತೆ ರೀ. ಒಬ್ಬಕ್ಕೆ ಇರ್ತೇನೆ ರೀ. ಏನು ಜಾಸ್ತಿ ಕೆಲಸನ ಅಂತ ಏನೂ ಇರೋದೇ ಇಲ್ಲ ರೀ. ಪ್ರಿಶಾಂದ ಇದು ಭಾಳ ಸ್ವಲ್ಪ ಕೆಲಸ ಇತ್ತು ರೀ. ಅಕ್ಕಿ ಇದ್ಲಂದ್ರೆ ಅಕ್ಕಿಗೆ ಊಟ ಮಾಡಿಸೋದು, ಅಕ್ಕಿಗೆ ಏನು ಬೇಕೋ ಅಡುಗೆದು ರೆಡಿ ಮಾಡೋದು, ಟಿಫನ್ ರೆಡಿ ಮಾಡೋದು, ಮತ್ತು ಅಕ್ಕಿ ಟೈಮ್ ಟು ಟೈಮ್ ತಿನ್ನಿಸೋದು ರೀ. ಮತ್ತು ಅಕ್ಕಿಗೆ ಹೊರಗೆ ಕರ್ಕೊಂಡು ಹೋಗೋದು. ಮತ್ತು ಅಕ್ಕಿ ಮಾತುಗಳಂತೂ ಭಾಳ ಚಲೋ ಮಾತಾಡ್ತಿದ್ಲು ರೀ. ಭಾಳ ಮಾತಾಡ್ತಿಲ್ಕರೆ ಆದ್ರೆ ಮಕ್ಕಳ ಮಾತು ಎಷ್ಟು ಚೆನ್ನಾಗಿರ್ತಾವೆ ಮಾತಾಡ್ಬೇಕಾರೆ. ಒಂದೇ ಒಂದು ವಿಷಯನ 20 ಸಾರಿ ಅದೇ 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 ಕೇಳ್ತಾಯಿದ್ರು. ಮಿಕ್ಕಿ ಮೌಸ್ ಏನು ಮಾಡ್ತು ಅಮ್ಮ, ಮಿಕ್ಕಿ ಮೌಸ್ ಏನಾಯ್ತು ಅಂತ ಹಿಂಗೆಲ್ಲ ಅದೇ ಅದೇ ಕೇಳ್ತಾಯಿದ್ಲು ರೀ. ನಾನು ಮಿಕ್ಕಿ ಮೌಸ್ ಭಾಳ ಕಿರಿಕಿರಿ ಮಾಡ್ತೈತಿ ಅಂತ ಹೇಳ್ತಿದ್ದೆ ರೀ. ಇದು ನೋಡಿರಿ, ಇದು ನಮ್ಮನೆ ಹತ್ರ ಇದೆ ಬೆಕ್ಕು. ಏನು ಬೇಕು? ಅಶ್ವಾಗೈತಿ ಬಿಸ್ಕಿಟ್ ಬೇಕು ನಿಂಗೆ? ಹೌದಾ? ಆಮೇಲೆ ಕೊಡ್ತೇನೆ ಬಿಸ್ಕಿಟ್. ಚಾದ್ ನೋಡ್ರಿ ನಿಮ್ದ್ರಿ. ಬಿಸ್ಕಿಟ್ ಬೇಕಂತ ಅದಕ್ಕೆ ಬೇಡಕ್ಕಂತ ಮನ್ಯಾಗ ಇತ್ತು, ಬ್ಯಾಗ್ನಾಗ ಬಿಟ್ಟು ಇವಾಗ ಹಾಕಿ ಬಂದೇನ. ಇದು ಬೆಳಗ್ಗೆ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ನೋಡ್ರಿ. ಬಸ್ ಹತ್ತಿ ಹೋಗ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ಗೇಟಿಗೆ ಹೋಗೋದಿತ್ತು ರೀ. ಅದಕ್ಕೆ ಅಲ್ಲಿ ಫಸ್ಟ್ ಗೇಟಿ ಕಡೆ ಮತ್ತು ಬಸ್ ಹಿಡ್ಕೊಂಡೆ ಹೋಗ್ಬೇಕು ರೀ. ಅದಕ್ಕೆ ಸ್ವಲ್ಪ ಹೊರಗೂ ಹೋಗಿ ಬಂದ್ರಾಯ್ತು. ಮತ್ತು ಸ್ವಲ್ಪ ಮನೆಗೂ ಸ್ವಲ್ಪ ಶಾಪಿಂಗ್ ಇತ್ತು ರೀ ನಂದು. ಅದ್ರ ಸಲುವಾಗಿ ಬಸ್ ಹತ್ತಿ ಹೋಗ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿದ್ನಿ ರೀ ನಂದು. ಮುಗಿಸಿ ಮತ್ತು ಹಂಗೆ ಬಸ್ ಇಲ್ಲಿಂದ ವಾಪಸ್ ಹೋಗೋದು, ಬಸ್ ಹಿಡಿಬೇಕಂತ ಇಲ್ಲಿ ಸ್ಟಾಪ್ ಹತ್ರ ಕೂತ್ಕೊಂಡೇನಿ ನೋಡಿರಿ. ಇಲ್ಲಿದೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ. ಇಲ್ಲಿ ಟ್ರೈನ್ ಅಂತೂ ಭಾಳ ಹೋಗ್ತಿರ್ತಾವೆ ರೀ ಮ್ಯಾಲಿಂದ ಮೇಲೆ. ಈ ಕಡೆ
ಟ್ರೈನ್ ಸ್ಟಾಪ್ ಇರೋ ಗೇಟ್ ಹತ್ರನೇ ಇಲ್ಲಿ ನಮ್ಮ ಬಸ್ ಸ್ಟಾಪು ಬರ್ತದೆ ಅದಕ್ಕೆ ಇಲ್ಲೇ ಕೂತ್ಕೊಂಡೇನಿ ಆಮೇಲೆ ಬಸ್ ಬಂತು ಅದ ಮತ್ತು ಬಸ್ ಹತ್ಕೊಂಡು ಇಲ್ಲಿ ನಮ್ಮ ಮನೆ ಹತ್ರ ಬಂದೇನೆ ನೋಡ್ರಿ ನಾ ಇಲ್ಲಿ ಬಂದು ಹಾಗೆ ಸ್ವಲ್ಪ ಎಳ್ನೀರು ಕುಡಿಯೋಣ ಸ್ವಲ್ಪ ಎಳ್ನೀರು ಕುಡ್ದು ಹೋಗೋಣಂತ ಎಳ್ನೀರು ಕುಡಿತಾ ಇದ್ದೇನೆ ರೀ ನೋಡ್ರಿ ನಾನು ಹೊರಗಡೆ ಮಾರ್ಕೆಟಿಗೆ ಹೋಗಿದ್ದೆ ನನಗೆ ಸ್ವಲ್ಪ ಇದೆಲ್ಲ ಸ್ವಲ್ಪ ತರಕಾರಿ ಬೇಕಾಗಿತ್ತು ರೀ ನೋಡ್ರಿ ಇದು ಕೊತ್ತಂಬರಿ ತೊಗೊಂಡು ಬಂದೆ ಆಮೇಲೆ ಇದು ಮೊಸರಿನ ಪ್ಯಾಕೆಟ್ ಒಂದು ತೊಗೊಂಡು ಬಂದೆ ನೋಡ್ರಿ ಮೊಸರು ಬೇಕಾಗಿತ್ತು ರೀ ಯಾಕಂದ್ರೆ ಇದು ಚಿಕನ್ ತೊಗೊಂಡು ಬಂದೀನಿ ಭಾಳ ದಿವಸ ಆತ ಚಿಕನ್ ತಿಂದಿದ್ದಿಲ್ಲ ರೀ ಅದಕ್ಕೆ ಚಿಕನ್ ತಿನ್ನೋಣ ಅಂಥೇಳಿ ತೊಗೊಂಡು ಬಂದೆ ನೋಡ್ರಿ ಹೆಂಗೆ ಪ್ಯಾಕ್ ಮಾಡಿಕೊಡ್ತಾರೆ ಅವರು ಎಲ್ಲ ಚಿಕನ್ನ ತೊಳಿಬೇಕೀಗ ಸ್ವಚ್ಛಗ್ರಿ ಅದನ್ನು ಆಮೇಲೆ ಇದು ನೋಡಿರಿ ಟೊಮೆಟೊ ಅಂತಂದೆ ಈ ಸ್ವಲ್ಪ ಅಲ್ಲಿ ತೊಗೊಂಬಂದೇನೆ ಅಲ್ಲೂ ಬೇಕಾಗಿತ್ತರೆ ಇವು ಟೊಮೆಟೊನ ಜವಾರಿ ಎಲ್ಲೂ ಸಿಗವಾಲಾಗ್ಯವ್ರೆ ಒಂದು ಕಡೆ ಸಿಕ್ತು ತೊಗೊಂಬಂದೇನೆ ನೋಡಿರಿ ಇಷ್ಟು ಈಗ ಹೊರಗೆ ಹೋದ್ರೆ ಏನಾರು ಇರತ್ತೆ ಅವರೇ ತರುವ ತೊಗೊಂಡು ಬಂದೇನೆ ರೀ ಫಸ್ಟ್ ಈ ಚಿಕನ್ ತೊಳಿಲಿಕ್ಕೆ ಹಾಕ್ತೇನೆ ನೋಡಿರಿ ನೋಡ್ರಿ ಬಂದ ಚಿಕನ್ ರೆಡಿ ಮಾಡಿದೆ ಚಿಕನ್ ರೆಡಿ ಆಗಿದೆ ನಮ್ಮ ಸಾರು ಈಗ ಊಟ ಮಾಡಾಕ್ತೇನೆ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡೇನ್ರಿ ಚಿಕನ್ ಸಾರು ಊಟ ಮಾಡ್ತೀನಿ ನೋಡ್ರಿ ಇದು ಮತ್ತು ಸಾಯಂಕಾಲ ಹೊತ್ತು ಮತ್ತು ಹೊರಗಡೆ ವಾಕಿಂಗ್ ಅಂತ ಬಂದೇನಿ ರೀ ಬಂದು ಇಲ್ಲಿ ಪಾರ್ಕ್ ಇತ್ತು ರೀ ಪಾರ್ಕ್ ಒಳಗೆ ಸ್ವಲ್ಪ ಹೊತ್ತು ಕೂತ್ಕೋತೇನೆ ರೀ ಕೂತ್ಕೊಂಡು ಮತ್ತು ಏನು ಬೇಕು ಮನೆಗೆ ಮತ್ತೆ ತೊಗೊಂಡು ಹೋಗ್ತೀನಿ ರೀ ನಾನು ಇಲ್ಲೆಲ್ಲ ಪಾರ್ಕ್ನಾಗ ನೋಡ್ರಿ ಆಟ ಆಡೋರು ಆಡ್ತಿರ್ತಾರೆ ಹುಡುಗರು ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಿರ್ತಾರೆ ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಬಿಡ್ತೀನಿ ರೀ ಶಾಂತವಾಗಿ ಆಮೇಲೆ ಮನೆಗೆ ಹೋಗ್ತೀನಿ ರೀ ನೋಡ್ರಿ ನಾನು ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಇದು ಒಂದು 2 ಕಿಲೋ ಜೋಳದ ಹಿಟ್ಟು ತೊಗೊಂಬಂದೀನಿ ರೀ ನಾ ಯಾವಾಗಲೂ ರೆಡಿಮೇಡೆ ತೊಗೊಂಬರ್ತೀನಿ ಜೋಳದ ಹಿಟ್ಟು ಆಮೇಲೆ ಇದು 5 ಸೇರು ಚುನ್ಮರಿ ತೊಗೊಂಬಂದೀನಿ ರೀ ಬೆಳಗ್ಗೆ ನಾಷ್ಟಕ್ಕೆ ಬೇಕು ರೀ ನಮ್ಗೆ ಮತ್ತು ಇದು ಬೆಲ್ಲ ತಂದೀನಿ ಬೆಲ್ಲ ಒಂದು ಅರ್ಧ ಕೆಜಿ ಐತ್ರಿ ಇದು ಈ ಥರ ತೊಗೊಂಬಂದೆ ನಾನು ಸಣ್ಣ ಇರೋದ್ರಿ ಆಮೇಲೆ ಇದೊಂದು ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಬಂದೀನಿ ರೀ ಆಮೇಲೆ ಇದು ಬೈ 1 ಗೆಟ್ 1 ಫ್ರೀ ಇತ್ತು ರೀ ಬ್ರಷ್ ಒಂದು ತೊಗೊಂಡ್ಬಂದೀನಿ ನೋಡಿರಿ ಆಮೇಲೆ ಉಪ್ಪಿನಕಾಯಿ ಇರಲಿಲ್ಲ ರೀ ಮನೆಯೊಳಗೆ ಅದಕ್ಕೆ ಇದು ಉಪ್ಪಿನಕಾಯಿ ಭರ್ನಿ ತೊಗೊಂಬಂದೀನಿ ನಾನು ತಿನ್ನಂಗಿಲ್ಲ ಯಾರು ಬಂದರೆ ಗೆಸ್ಟ್ಗಳಿಗೆ ಇರಲಿ ಅಂತೇಳಿ ಒಂದು ತೊಗೊಂಡ್ಬಂದೀನಿ ರೀ ಆಮೇಲೆ ಇದು ಸಾಸಿವೆ ಪ್ಯಾಕೆಟ್ ನೋಡಿರಿ ಜೀರಿಗೆ ಪ್ಯಾಕೆಟ್ ರೀ ಇದು ಜೀರಿಗೆ ಪ್ಯಾಕೆಟ್ ರೀ ಇದು ಆಮೇಲೆ ಇದು ಒಂದು ಇದು ಕಸಕಸಿ ಐತ್ರಿ ಇದು ಸಾಸಿವೆ ಪ್ಯಾಕೆಟ್ ಐತಿ ಆಮೇಲೆ ಅಪೋಲೋ ಫಾರ್ಮಸಿಯಿಂದ ಇವೊಂದು ಸ್ವಲ್ಪ ತೊಗೊಂಬಂದೇನೆ ನೋಡಿ ಇದು ಸ್ಕ್ರಬ್ ಐತ್ರಿ ಫೇಸ್ ವಾಶ್ ಇದೊಂದು ತೊಗೊಂಡು ಬಂದೀನಿ ಅದು ಬೈ 1 ಗೆಟ್ 1 ಫ್ರೀ ಇತ್ತು ರೀ ಅದಕ್ಕೆ ಅದು ಒಂದು ತೊಗೊಂಡ್ಬಂದೀನಿ ರೀ ಆಮೇಲೆ ಇದು ಹ್ಯಾಂಡ್ ವಾಶ್ ರೀ ಇವು ಹ್ಯಾಂಡ್ ವಾಶ್ ಬೈ 1 ಗೆಟ್ 1 ಫ್ರೀ ಇತ್ತು ರೀ ಇದಕ್ಕಿದ್ದು ಹ್ಯಾಂಡ್ ವಾಶ್ 2 ತೊಗೊಂಡು ಬಂದೀನಿ ನೋಡಿರಿ ಏನೂ ಇಲ್ಲಾಂದ್ರೂ ಹೊರಗೆ ಹೋದೆ ಅಂದರೆ ಇಷ್ಟೇ ಸಂತೆ ಇರ್ತೈತೆ ರೀ ನಂದು ಇಷ್ಟೆಲ್ಲ ತೊಗೊಂಡು ಬಂದೀನಿ ನೋಡಿರಿ ನೋಡ್ರಿ ನಮ್ಮ ಪ್ರಿಷಾ ಹೋಗ್ಯಾಡ್ರಿ ಎಲ್ಲ ರೂಮು ಮನೆ ಎಲ್ಲ ಬನ ಹಾಕತಿ ಆಕೆ ಆಡೋ ಸಾಮಾನೆಲ್ಲ ಇದ್ರೆ ಹಾಕಿ ಪ್ಯಾಕ್ ಮಾಡಿ ಇಟ್ಟೀವ್ರಿ ಆಮೇಲೆ ಎಲ್ಲ ಬನ ಅನ್ನಾಕತ್ರಿ ಕಣ್ಣಿ ಮುಂದೆ ನಿಂದಿರ್ತಿದ್ಲ ನೋಡ್ಕೊತ ಈ ರೂಮ್ನಾಗ ಆಟ ಆಡ್ತಿದ್ರಿ
ಎಲ್ಲ ಬನ 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 ಅನ್ನಕತ್ತೈತಿ ನೋಡ್ರಿ ಮನೆ. ಇದು ಹಾಲನ್ನು ಬನ ಬನ ಅನ್ನಕತ್ತೈತ್ರಿ. ನನಗೂ ಸ್ವಲ್ಪ ಮನಸ್ಸಿಗೆ ಇದು ಆಗದಕ್ಕೆ, ಆದರೆ ಏನು ಮಾಡೋದು, ಅವ್ರ ಮಕ್ಕಳು ಅವ್ರ ಕಡೆ ಇದ್ರೇ ಚಲೋ ಅಲ್ರಿ. ನಮ್ಮ ಮನೆಗೆ ಗೆಸ್ಟ್ ಥರ ಅಷ್ಟೇ ಬರೋದು ಹೋಗೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಜೀವನ ಎಂದರೆ ಕೇವಲ ವಯಸ್ಸಾಗುವುದು ಅಲ್ಲ, ಪ್ರತಿದಿನವೂ ಸ್ವಲ್ಪ ಹೆಚ್ಚು ಅರಿವಾಗುವುದು. ವರ್ಷಗಳು ಹೆಚ್ಚಾದರೆ ವಯಸ್ಸು ಬೆಳೆಯುತ್ತದೆ, ಅನುಭವಗಳು ಹೆಚ್ಚಾದರೆ ವ್ಯಕ್ತಿತ್ವ ಬೆಳೆಯುತ್ತದೆ ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಯಾರ ನನ್ನ ವಿಡಿಯೋದನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗದಲ್ಲಿ ಭೇಟಿ ಆಗುತ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.